ಭಾರತ ದೇಶದ ಏಕತೆ ಮತ್ತು ಅಖಂಡತೆ ಸಾರ್ವಭೌಮತೆ ಇದಕ್ಕೆ ಧಕ್ಕೆ ಆದಾಗ ಎಂಥವ್ರನ್ನು ಕೂಡ ಶ್ರಮಿಸುವುದಿಲ್ಲ ಅನ್ನೋದಕ್ಕೆ ಪಹಲ್ಗಾಮ್ನಲ್ಲಿ 22ನೇ ತಾರೀಕು ಏಪ್ರಿಲ್ ನಡೆದಂಥ ಒಂದು ಉಗ್ರರ ಒಂದು ಉಪಟಳಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡುವುದರ ಮುಖೇನ ಈ ರಾಷ್ಟ್ರದ ಪ್ರಧಾನಮಂತ್ರಿ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ಈ ರಾಷ್ಟ್ರದ ಸೈನಿಕರು ಪ್ರಾಯಶಃ ಆಪರೇಷನ್ ಸಿಂಧೂರವನ್ನು ಮಾಡಿ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವ್ಯಾರೂ ಕೂಡ ಮರೆಯುವಾಗಿಲ್ಲ. ಈ ಸಂದೇಶದ ಹಿನ್ನೆಲೆ ಭಾರತದ ಸಾರ್ವಭೌಮತೆಗೆ, ಭಾರತದಲ್ಲಿ ವಾಸ ಮಾಡ್ತಕ್ಕಂಥ 142 ಕೋಟಿ ದೇಶವಾಸಿಗಳಿಗೆ, ಮುಗ್ಧರಿಗೆ ಅನಾನುಕೂಲತೆ ಆದಾಗ, ನರಮೇಧ ಆದಾಗ, ಅವರನ್ನು ಉಗ್ರರು ಕೊಲೆ ಮಾಡಿದಾಗ ಯಾವ ರೀತಿ ಆ ದೇಶವನ್ನು ನಾವು ಕಾಡಿಸಬೇಕು ಅನ್ನೋದನ್ನು ಚಿಂತನೆ ಮಾಡಿ ಪಾಕಿಸ್ತಾನದಲ್ಲಿ ಉಗ್ರರಿಗೆ ಏನು ರಕ್ಷಣೆಯನ್ನು ಕೊಟ್ಟು ಅವರನ್ನು ಬೆಳೆಸ್ತಾ ಇರ್ತಕ್ಕಂಥ ಪಾಕಿಸ್ತಾನಿಯರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ 9 ಉಗ್ರರ ತಾಣಗಳನ್ನು ಧ್ವಂಸ ಮಾಡೋದ್ರ ಮುಖೇನ ಎಷ್ಟೇ ದೊಡ್ಡ ರಾಷ್ಟ್ರ ಆದರೂ ಕೂಡ ಉಗ್ರವಾದಿಗಳಿಗೆ ರಕ್ಷಣೆ ನೀಡ್ತಕ್ಕಂಥದ್ದಕ್ಕೆ ನಾವು ಕ್ಷಮಿಸೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನೀಡೋದ್ರ ಮುಖೇನ ರಾಷ್ಟ್ರದ ನಮ್ಮ ಸೈನಿಕರ, ಈ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ಆ ನಾಯಕರಿಗೆ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೋಸ್ಕರವಾಗಿ ದಿನಾಂಕ 28ನೇ ತಾರೀಕು ತುಮಕೂರು ಜಿಲ್ಲೆಯ ಚಿತ್ತೂರಿನಲ್ಲಿ ಒಂದು ತಿರಂಗ ಯಾತ್ರೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಸಂತೋಷದ ಸಂಗತಿ. ತಿರಂಗ ಯಾತ್ರೆ ರಾಷ್ಟ್ರದ ಇತಿಹಾಸವನ್ನು, ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರ ಶಾಂತಿ ನೆಮ್ಮದಿಯನ್ನು ತರ್ತಕ್ಕಂಥದ್ರಲ್ಲಿ ಭಾರತೀಯರು ಅವರ ಸಾರ್ವಭೌಮತೆಗೆ ಧಕ್ಕೆ ಮಾಡಿದಾಗ ಎಂಥ ದೊಡ್ಡವರಾದರೂ ಕೂಡ ಉಗ್ರಗಾಮಿಗಳನ್ನು ಬೆಳೆಸ್ತಕ್ಕಂಥ, ಪೋಷಣೆ ಮಾಡ್ತಕ್ಕಂಥವ್ರಿಗೆ ನಾವು ತಕ್ಕ ಶಾಸ್ತಿಯನ್ನು ನೀಡ್ತೀವಿ ಅನ್ನೋದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದೇವೆ. ಅದಕ್ಕೋಸ್ಕರವಾಗಿ ನಾವು ಭಾರತದ ಸೈನಿಕರಿಗೆ ಅವರಿಗೆ ಇನ್ನೂ ಕೂಡ ಒಂದು ಹುಮ್ಮಸ್ಸನ್ನು ಹೆಚ್ಚಿಸುವುದಕ್ಕೋಸ್ಕರವಾಗಿ, ಆತ್ಮಸ್ಥೈರ್ಯವನ್ನು ತುಂಬಿಸುವುದಕ್ಕೋಸ್ಕರವಾಗಿ ನಿಮ್ಮ ಜೊತೆಯಲ್ಲಿ ಇಡೀ ಭಾರತದ 142 ಕೋಟಿ ದೇಶವಾಸಿಗಳು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರವಾಗಿ ನಾವು ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಈ ದೇಶದ ಏಕತೆ ಮತ್ತು ಸಮಗ್ರತೆಯಲ್ಲಿ ಸಾರ್ವಭೌಮತೆಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಭಾರತದ ಸೈನಿಕರಿಗೆ ನಾವು ಕೊಡ್ತಕ್ಕಂಥ ಒಂದು ದೊಡ್ಡ ಕೃತಜ್ಞತೆಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, 28ನೇ ತಾರೀಕು ಮೇ ತಿಂಗಳಲ್ಲಿ ಇದನ್ನು ಚಿತ್ತೂರಿನಲ್ಲಿ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕಾಗ್ತದೆ. ನಾನು ಕೂಡ ಬರುವವನಾಗಿದ್ದೆ. ಆದರೆ ಗುಜರಾತ್ನಲ್ಲಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳಿರೋದ್ರಿಂದ ನಾನು ಅಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ಸೇರಿ ನಿಮ್ಮನ್ನು ನೋಡ್ತಕ್ಕಂಥ ಅವಕಾಶಗಳಿಗೆ ವಂಚಿತನಾಗಿದ್ದೇನೆ. ನಾನು ಕ್ಷಮೆಯನ್ನು ಯಾಚಿಸ್ತೀನಿ. ಈಗ ಒಟ್ಟು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಅನೇಕ ರಸ್ತೆಗಳಿಗೆ ಸುಮಾರು 16 ಕೋಟಿ ರೂಪಾಯಿನ ಇವತ್ತು ಮಂಜೂರಾತಿಯನ್ನು ಮಾಡಿ ಇವತ್ತು ಕೆಲಸ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಕೆಲಸ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಪಟ್ನಾಯಕನಹಳ್ಳಿಯಿಂದ ಹಿಡಿದು ಉದರಾಮನಹಳ್ಳಿವರೆಗೂ ಕೂಡ ಅದೇನು ಅಕಸ್ಮಾತ್ ಏನಾದರೂ ಸ್ವಲ್ಪ ಕೊರತೆ ಬಿದ್ದರೂ ಕೂಡ ಅದನ್ನು ಪರಿಪೂರ್ಣವಾಗಿ ಮಾಡ್ಕೊಡೋಣ, ಒಳ್ಳೆ ರಸ್ತೆಯನ್ನಾಗಿ, CC ರಸ್ತೆಯನ್ನಾಗಿ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಇವತ್ತು ಏನಾಗಿದೆ ಅಂದ್ರೆ ಈ ಪಟ್ನಾಯಕನಹಳ್ಳಿ ಕ್ರಾಸ್ ಬಹಳ ಹೆಸರುವಾಸಿಯಾದಂತ ಕ್ರಾಸ್ ಆಗಿದೆ. ಜನಸಂದಣಿ ಬರ್ತಕ್ಕಂಥದ್ದು, ಜನ ಬಂದು ಹೋಗೋದಕ್ಕೆ, ಅನೇಕ ಹಳ್ಳಿಗಳಿಗೆ ಸಂಪರ್ಕ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಬೇಕಾಗ್ತದೆ. ಅದಕ್ಕೋಸ್ಕರ ಸುಸಜ್ಜಿತವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನ CC ರಸ್ತೆಯನ್ನ ಮಾಡ್ಕೊಡುವಂತ ಕೆಲಸವನ್ನು ಈಗಾಗಲೇ ಭೂಮಿ ಪೂಜೆ ಮಾಡಿದೆ. ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ ಅದೇನಾದ್ರು ಸಾಲದು ಬಂದಂತ ಸಂದರ್ಭದಲ್ಲೂ ಕೂಡ ಅದು ತುಂಬಿ ಕೊಡತಕ್ಕಂಥ ಕೆಲಸವನ್ನು ಮಾಡಿ ಉದರಾಮನಹಳ್ಳಿವರೆಗೂ ಕೂಡ ಅದನ್ನ ರಸ್ತೆಯನ್ನ ಮಾಡ್ಕೊಡುವಂತ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನಾನು ಈಗ ನಾವು ಸಿರಾಕ್ಕೆ ರಸ್ತೆಗೆ ಅಂತ ಹೇಳಿದ್ರೆ ನಾವು ಎಲ್ಲಿವರೆಗೂ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಟ್ಟು 35 ಕೋಟಿ 15 ಎಷ್ಟು 40 50 ಕೋಟಿ. ಅದು ಎಲ್ಲಿ ಕೊಟ್ಟಿರೋದು? ಸಿರಾದಿಂದ ಈ ಕಡೆಗೆ ಸೀಗಲಹಳ್ಳಿ, ಪಟ್ನಾಯಕನಹಳ್ಳಿ ಈ ಕಡೆಗೆ ಕೊಟ್ಟಿರ್ತಕ್ಕಂಥದ್ದು 50 ಕೋಟಿ ರೂಪಾಯಿನ ಕೊಟ್ಟಿರ್ತಕ್ಕಂಥದ್ದು. ನಾನು ರಸ್ತೆ ಮಾಡ್ಬೇಕಾದಾಗ ನಾನು ಇಂಜಿನಿಯರ್ ಎದುರಿಗೆ ಹೇಳ್ತೀನಿ, ರಸ್ತೆನ ಸುಸಜ್ಜಿತವಾಗಿರ್ಬೇಕು, ಗುಣಮಟ್ಟದಿರ್ಬೇಕು. ಇವತ್ತು ಕಾಂಟ್ರಾಕ್ಟರ್ಗಳೆಲ್ಲ ಹಳೆ ಮಕ್ಕಳುಗಳೇ ಜಾಸ್ತಿ ಇರೋದು. ಆ ಮಕನೂ ನೋಡ್ಕೋಬೇಡಿ, ಕೆಲಸ ಮಾತ್ರ ಚೆನ್ನಾಗಿ ತಗೊಳ್ಳಿ, ಶಾಶ್ವತವಾದಂತ ಕೆಲಸ ಆಗ್ಬೇಕು.